ಬ್ರೋ, ಈಗ ದರ್ಶನ್ ಸಿನಿಮಾಗಳೆಲ್ಲ ನೋಡ್ತೀರಾ? ದರ್ಶನ್ ಸಿನಿಮಾ ನೋಡ್ತೀವಿ. ಈಗ ಟ್ರಯಲ್ ನಡೀತಾ ಇದೆ ದರ್ಶನ್ ಅವ್ರದ್ದು ಕೋರ್ಟಲ್ಲಿ. ಪೊಲೀಸವ್ರ ಪಾತ್ರ ಏನಿರ್ಬೋದು ಅಂತ ನಿಮ್ಗೆ ಅನ್ಸುತ್ತೆ? ಅವ್ರು ರಿಲೀಸ್ ಆಗ್ತಾರಾ? ದರ್ಶನ್ ಅವ್ರ ಬಗ್ಗೆ ಹೇಳೋಷ್ಟು ದೊಡ್ಡವ ನಾನಲ್ಲ. ಮೊದಲನೇದಾಗಿ ಪೊಲೀಸರು ಅವ್ರ ಕರ್ತವ್ಯ ಏನು ಮಾಡಬೇಕು ಅದು ಮಾಡ್ತಿದ್ದಾರೆ. ಅಟ್ ದ ಸೇಮ್ ಟೈಮ್ ನ್ಯಾಯಾಲಯವನ್ನು ಏನು ತೀರ್ಪು ಕೊಡಬೇಕು ಕೊಡ್ತಾರೆ. ಸೊ ಅಲ್ಲಿವರೆಗೂ ವೆಯ್ಟ್ ಮಾಡಬೇಕಾಗುತ್ತೆ. ನಿಮಗೆ ಅಂದರೆ ದರ್ಶನ್ ಅವರು ತೀರಾ ತಪ್ಪು ಮಾಡಿದ್ದಾರೆ ಅಂತ ಅನ್ಸುತ್ತಾ, ಅಥವಾ ಅವರು ಈಚೆ ಬಂದರೆ ಒಳ್ಳೇದು ಅಂತ? ಯಾಕಂದರೆ ಘಟನೆಯಲ್ಲಿ ನಾವು ಯಾರೂ ಇಲ್ಲ. ಘಟನೆಯಲ್ಲಿ ಅವ್ರು ಇದ್ದಾರೆ ಅಂತ ನಾವು ಹೇಳೋಕ್ಕಾಗಲ್ಲ, ಇಲ್ಲದೇ ಇದ್ದಾರೆ ಅಂತ ಹೇಳೋಕ್ಕಾಗಲ್ಲ. ಸೊ ಹಂಗಾಗಿ ಸಾಕ್ಷಿ ಮೇಲೆ ಈ ಕೇಸ್ ನಿಂತ್ಕೊಳ್ಳುತ್ತೆ. ಅದರಲ್ಲಿ ರಿಲೀಸ್ ಆಗ್ತಾರೆ ಅನ್ನೋ ಒಂದು ಹೋಪ್ ಇದೆಯಾ? ಹಾಂ, ಹೋಪ್ ಇದೆ. ಯಾಕಂದರೆ ಆಲ್ರೆಡಿ ಬಂದಿದ್ರು ಒಂದು ಸಲ, ತಿರ್ಗಾ ಹೋಗಿದ್ದಾರೆ. ಬರ್ತಾರೆ ಖಂಡಿತವಾಗಿ. ಎಲ್ಲಿ ಹೋಗ್ತಾರೆ? ನಮ್ಮ ಕರ್ನಾಟಕದಲ್ಲಿರೋರು, ನಮ್ಮ ಕನ್ನಡಕ್ಕೆ ಸಪೋರ್ಟ್ ಮಾಡೋರು ಖಂಡಿತ ಬಂದೇ ಬರ್ತಾರೆ. ನಿಮ್ಮ ಹೆಸರು? ಹರೀಶ್. ನಂಗೆ ಅದ್ರ ಬಗ್ಗೆ ಐಡಿಯಾ ಇಲ್ಲ. ಈಚೆ ಬರ್ತಾರೆ ಹೋಗಲಿ? ಬರ್ಬೋದು ಅಂತೀರಾ? ಚಾನ್ಸಸ್ ಇದೆ. ಅಂದರೆ ನಾನು ಕೇಳ್ತಾ ಇರೋದೇನಂತಂದರೆ, ಪೊಲೀಸರ ಪಾತ್ರ ಹೆಂಗಿರ್ಬೋದು, ಯಾವುದು ಅವ್ರ ಕೆಲಸ ಅವ್ರು ಮಾಡ್ತಾ ಇದ್ದಾರೆ ಹೆಂಗೆ ಅನಿಸುತ್ತೆ? ಇಲ್ಲ, ಅವ್ರ ಕೆಲಸ ಅವ್ರು ಮಾಡ್ತಾಯಿದ್ದಾರೆ. ಇಲ್ಲಾಂದ್ರೆ ಅವ್ರು ಯಾವಾಗಲೂ ಹೊರಗಡೆ ಇರ್ತಿದ್ರು. ಬಟ್ ಜನಗಳ ಅಭಿಪ್ರಾಯ ಇರುತ್ತಲ್ಲ, ಈಗ ನಿಜ ಇದ್ದರೆ ಅದರಲ್ಲಿ ಏನೂ ಮಾಡೋಕ್ಕಾಗಲ್ಲ. ಇನ್ ಕೇಸ್ ಅದರಲ್ಲಿ ಏನಾದರೂ ಅವರಿಗೆ ಅವ್ರ ಪರವಾಗಿ ಪಾಸಿಟಿವ್ ಇದ್ದರೆ ಅವ್ರು ಹೊರಗಡೆ ಬರ್ತಾರೆ. ಪೊಲೀಸರು ಅವ್ರ ಕೆಲಸ ಅವ್ರು ಮಾಡ್ತಾ ಇದ್ದಾರೆ, ಅವ್ರ ಕೆಲಸ ಅವ್ರು ಮಾಡ್ತಾರೆ. ಇಲ್ಲಾಂದರೆ ಯಾವಾಗಲೂ ಹೊರಗಡೆ ಇರ್ತಿದ್ರು. ಆ್ಯಸ್ ಪರ್ ಇದು ಅವ್ರು ಮಾಡಿದಾರಲ್ಲ. ಒಟ್ಟಾರೆಯಾಗಿ ಈಗ ಅವ್ರು ರಿಲೀಸ್ ಆಗ್ಬೋದು ಅಂತ ಅನ್ಸುತ್ತಾ ನಿಮಗೆ? ನೋಡಿ, ಕಾನಿನಲ್ಲಿ ತುಂಬ ಇದಿರುತ್ತೆ, ಲೂಸ್ ಬಾಲ್ಗಳಿರುತ್ತೆ. ಯಾವುದೋ ಒಂದು ಇದರಲ್ಲಿ ಆಗೋ ಚಾನ್ಸಸ್ಸು ಇರುತ್ತೆ. ಹೌದಲ್ಲ? ಇಲ್ಲ, ನ್ಯಾಯಾಲಯ ಈಗ ನ್ಯಾಯ ಸಿಗಲೇಬೇಕು. ಸಾಮಾನ್ಯರಿಗೆ ಪ್ರಾಬ್ಲಮ್ ಆಗಿದೆ, ಹೌದು. ಬಟ್ ಅವ್ರು ಒಂದು ಲೆಕ್ಕ ಥಿಂಕ್ ಮಾಡೋ ಅವ್ರು ಮಾಡಿರೋ ತಪ್ಪಿದೆ. ಬಟ್ ಡೈರೆಕ್ಟ್ ಅವ್ರದ್ದು ಇನ್ವಾಲ್ವ್ಮೆಂಟ್ ಇದ್ದರೆ ಏನೂ ಮಾಡೋಕ್ಕಾಗಲ್ಲ. ಅವ್ರದ್ದು ಡೈರೆಕ್ಟ್ ಇನ್ವಾಲ್ವ್ಮೆಂಟ್ ಇಲ್ಲ, ಬೇರೆ ಥ್ರೂ ಸಮಸ್ಯೆ ಆಗಿದ್ದಿದ್ರೆ ಅವರು ಹೊರಗಡೆ ಬರ್ತಾರೆ. ಅವರು ಬರಬೇಕು ಅನ್ನೋದೇ ಇದೆ. ಬಟ್ ಅಲ್ಲಿ ಏನು ನಿರ್ಧಾರ ತಗೊಳ್ತಾರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತಣ್ಣ. ನಾವು ಮಾತಾಡಿದ್ರೆ ಆಗೋದಿಲ್ಲ. ಅಭಿಮಾನಿಗಳು ನಾವು ಮಾತಾಡ್ಬಿಡ್ತೀವಿ ಅವರು ಈಚೆ ಬರಲಿ ಅಂತ. ಬಟ್ ಅಲ್ಲಿ ಏನು ನಿರ್ಧಾರ ಅಲ್ಲೇ ನಡಿಬೇಕಲ್ವ? ಸರಿನಾ? ನಾವು ಮಾತಾಡಿದರೆ ಆಗಲ್ಲ. ಪೊಲೀಸರು ಅವ್ರ ಕರ್ತವ್ಯ ಕರೆಕ್ಟಾಗಿ ಮಾಡ್ತಾ ಇದ್ದಾರೆ ಅನ್ಸುತ್ತಾ? ಅದ್ರ ಬಗ್ಗೆ ಅಲ್ಲೇ ಗೊತ್ತಾಗಬೇಕು, ಅಲ್ಲಿ ತೀರ್ಪು ಬರ್ಬೇಕಣ್ಣ. ಸಡನ್ಲಿ ನಾವು ಯಾವುದೋ ಹೇಳೋಕ್ಕಾಗಲ್ಲ. ಅವರು ಕರ್ತವ್ಯ ಮಾಡಲಿಲ್ಲ ಅಂದರೆ ಈಗ ನಾವು ಇಲ್ಲಿ ನಿಂತ್ಕೊಂಡು ಏನು ಹೇಳೋಕ್ಕಾಗಲ್ಲಣ್ಣ. ಬಟ್ ಅವರು ಕರ್ತವ್ಯ ಮಾಡಲಿಲ್ಲ ಅಂದರೆ ಅವರು ಹುದ್ದೆ ಹೊಲ್ಟೋಗುತ್ತೆ, ಕೆಲಸ ಹೊಲ್ಟೋಗುತ್ತೆ. ಮಾಡ್ತಿದ್ದೀವಿ ಅಂತ ಅವ್ರಿಗೆ ಅನಿಸಿದ್ರು ಆಮೇಲೆ ತೀರ್ಪು ಬಂದಮೇಲೆ ಅವ್ರ ಕೆಲಸನೂ ಅವರು ಹೊಲ್ಟೋಗುತ್ತೆ. ಆಮೇಲೆ ಅವರು ಹೊರಗೆ ಬರ್ತಾರೆ. ಅದೊಂದು ಲೆಕ್ಕ ಅಲ್ವಾ? ಎಲ್ಲರಿಗೂ ಏನು ಅನಿಸುತ್ತೆ ಅಂದರೆ ನಾನು ಮಾಡ್ತಿರೋದು ಕರೆಕ್ಟು ಅಂತ ಮಾಡ್ತಾರೆ, ಸರಿನಾ? ಆಮೇಲೆ ಅದೆಲ್ಲ ನಿಜಾಂಶ ಹೊರಗೆ ಬರುತ್ತೆ. ಬಟ್ ತಪ್ಪನ್ನ ಒಬ್ಬ ಮನುಷ್ಯನ ಮನೆ ಒಳಗೆ ಏನಿದೆ ಅಂತ ನಾವು ಸಡನ್ಲಿ ಹಿಡಿದು ಹೇಳೋಕ್ಕಾಗಲ್ಲ, ಸರಿನಾ? ಇನ್ನು ಬೇರೆ ಈಚೆ ಬರ್ತಾರೆ ನಂಬಿಕೆ ಇದೆಯಾ? ನಿರೀಕ್ಷೆ ಇದೆಯಾ? ನಿರೀಕ್ಷೆ ಇದೆ, ಬರ್ತಾರೆ ಅಂತ. ಬರ್ತಾರೆ. ಎಲ್ಲ ಮುಗಿಸ್ಕೊಂಡು ಈಚೆ ಬರ್ತಾರೆ? ಬರ್ತಾರೆ, ಬರ್ಬೋದು. ಯಾಕಂದರೆ ಅದು ತೀರ್ಮಾನ ಅಲ್ಲಿ ನಡೆದು ಆಮೇಲೆ. ಬಟ್ ಕಾನೂನು ಈಗ ಕಾನೂನು ಫುಲ್ ಸ್ಟ್ರಿಕ್ಟ್ ಇದೆ. ಮುಂಚೆ ಇರಲಿಲ್ಲ, ಎಲ್ಲ ನಡೀತಾ ಇತ್ತು. ಬಟ್ ಈಗ ಸ್ಟ್ರಿಕ್ಟ್ ಇದೆ ಅಣ್ಣ. ಅದೇನು ನಡೆಯುತ್ತೋ ಅದೇನೋ ಭಗವಂತನ ಇಚ್ಛೆ, ಇಲ್ಲ ಅವರು ಕೆಲಸ ಮಾಡೋರ ಮೇಲೆ ಇಚ್ಛೆ ಅದು, ಸರಿನಾ? ಅಂದರೆ ನಾವು ದರ್ಶನ್ ಅವ್ರ ಬಗ್ಗೆ ಮಾತಾಡೋಷ್ಟು ನಾವೇನು ದೊಡ್ಡವರಲ್ಲ. ಅಂದರೆ ಅವ್ರಿಗೆ ತುಂಬ ಎಕ್ಸ್ಪೀರಿಯೆನ್ಸ್ ಇದೆ. ಏನಂದರೆ ಅವರು ಈ ಫಿಲಮ್ ಲ್ಯಾಂಡಲ್ಲೆಲ್ಲ ಇದು ಬಂದವರು, ಅವರು ರಾಜಕೀಯದಲ್ಲೆಲ್ಲ ಇದು ಬಂದವರು. ಅವ್ರಿಗೇನು ಅನುಭವ ಆಗುತ್ತೋ ಅವ್ರು ಹೇಳ್ತಾರೆ ಬಿಡಿ ಕೋರ್ಟಲ್ಲಿ. ಈಗ ಎಲ್ಲ ಮುಗಿಸ್ಕೊಂಡು ಈಚೆ ಬರೋ ನಿರೀಕ್ಷೆ ಇದೆಯಾ ಅನ್ಸುತ್ತಾ? ಅದು ನೋಡಬೇಕು ಸರ್, ಕೋರ್ಟ್ ತೀರ್ಪು ಏನಂತ ನೋಡಬೇಕು. ನಾವು ಅದೇ ವೇಟಿಂಗಲ್ಲಿ ಇದ್ದೀವಿ, ನಾವು ದರ್ಶನ್ ಫ್ಯಾನ್ಸ್ಗಳೇನೆ. ಅದೇ ಇನ್ನೊಂದೇನಂತಂದರೆ ಪೊಲೀಸರು ಅವ್ರ ಕರ್ತವ್ಯ ಕರೆಕ್ಟಾಗಿ ಮಾಡಿದ್ದಾರೆ ಅಂತ ಅನ್ಸುತ್ತಾ? ಕಾನೂನು ಅಂದರೆ ಎಲ್ಲ ಬಗೆಹರಿಸೋಕ್ಕೆ ಇರೋದು. ಬಗೆಹರಿಸಿ ದರ್ಶನ್ ಅವ್ರು ಹೊರಗಡೆ ಬರ್ತಾರೆ ಅಂತ ಅನಿಸುತ್ತೆ ನನಗೆ. ಬರ್ತಾರೆ ಅಂತ ಅನಿಸುತ್ತೆ. ಗೊತ್ತಿಲ್ಲ, ಅದು ಏನು ಕೋರ್ಟ್ದಿಂದ ಏನಾಗುತ್ತೆ ಬಂದರೆ ಬರ್ಬೋದು. ಜೊತೆಗೆ ಇನ್ನೊಂದೇನು ಅಂತಂದರೆ ಪೊಲೀಸರು ಅವ್ರ ಕರ್ತವ್ಯ ಕರೆಕ್ಟಾಗಿ ಮಾಡ್ತಾ ಇದ್ದಾರೆ ಅಂತ ಅನ್ಸುತ್ತಾ? ಅವರು ಕಾನೂನುಬದ್ಧವಾಗಿ ಮಾಡ್ತಾ ಇದ್ದಾರೆ, ಅದಕ್ಕೆ ಅಷ್ಟೇ. ಬರ್ತಾರೆ, ಈಚೆಯಿಂದಲೂ ನಾಳೆ ಬಂದೇ ಬರ್ತಾರೆ. ಓಕೆ, ಪಕ್ಕಾನ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.